ರಾಜ್ಯ ಸಾರಿಗೆ 4 ನಿಗಮಗಳ ಟಿಕೆಟ್ ದರ ಶೇಕಡ 15ರಷ್ಟು ಏರಿಕೆಯನ್ನು ಸರ್ಕಾರ ಮಾಡಿ ದುಡ್ಡನ್ನು ಕೂಡ ತಗೊಳ್ತಾ ಇದೆ. ಆದರೆ ಟಿಕೆಟ್ ದರ ಏರಿಕೆಗೆ ತಕ್ಕಂತಹ ಸೇವೆಯನ್ನು ಪ್ರಯಾಣಿಕರಿಗೆ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದಾಗ ಇಲ್ಲ ಅನ್ನೋ ಉತ್ತರ ಪ್ರಯಾಣಿಕರಿಂದಲೇ ಕೇಳಿಬರ್ತಾ ಇದೆ. ಈ ಕುರಿತು ಬಳ್ಳಾರಿ ಹಾಗೂ ಹುಬ್ಬಳ್ಳಿಯಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಏನೇನು ಕಾಣಿಸ್ತು ಅಲ್ಲಿ, ಏನೇನು ಹೇಳ್ತಾ ಇದ್ದಾರೆ ಪ್ರಯಾಣಿಕರು ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯ ಸರ್ಕಾರ ಸಾರಿಗೆ ಬಸ್ಗಳಲ್ಲಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೆ. ಆದರೂ ಸಹಿತ ಇದುವರೆಗೂ ಬಸ್ಗಳ ಸುರಕ್ಷತೆಯ ಬಗ್ಗೆ, ಅದ್ರ ಜೊತೆಗೆ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಗಮನವನ್ನು ಹರಿಸಿಲ್ಲ. ಹೀಗಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಶೇಕಡ 40ಕ್ಕೂ ಹೆಚ್ಚು ಬಸ್ಗಳು ಇದುವರೆಗೂ ಸಹಿತ ಡಕೋಟಾ ಬಸ್ಗಳೇ ಸಂಚರಿಸ್ತಾ ಇರುವಂಥದ್ದು ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಕಲ್ಯಾಣ ಕರ್ನಾಟಕ ಸಾರಿಗೆ ಅನ್ನುವಂಥ ಕನಿಷ್ಠ ಬೋರ್ಡನ್ನು ಸಹಿತ ಹಾಕದೇ ಇರೋ ರೀತಿಯಲ್ಲಿ ಈಗಿನ ಅಂದರೆ ಒಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಅನ್ನುವಂಥ ಬೋರ್ಡ್ ಇರಬೇಕಾಗಿತ್ತು, ಅದು ಕೂಡ ಇಲ್ಲ. ಜೊತೆಗೆ ಬಸ್ಸಿನ ಒಂದಿಷ್ಟು ಇದೆಲ್ಲವೂ ಕೂಡ ಕಿತ್ತು ಹಾಳಾಗಿ ಹೋಗಿರುವಂಥದ್ದು, ಇದೆಲ್ಲವನ್ನೂ ಕೂಡ ರಿಪೇರಿ ಮಾಡುವಂಥ ಯೋಚನೆ ಸಹಿತ ಅಧಿಕಾರಿಗಳು ಹೋಗಿಲ್ಲ. ಆದರೆ ಸರ್ಕಾರ ಮಾತ್ರ ಶೇಕಡ 15ರಷ್ಟು ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡೋದ್ರ ಮೂಲಕ ಒಂದು ಕಡೆ ಸರ್ಕಾರ ಬಸ್ ದರಗಳನ್ನು 15% ಜಾಸ್ತಿ ಮಾಡುತ್ತೆ, ಮಹಿಳೆಯರಿಗೆ ಉಚಿತ ಕೊಡ್ತೀವಿ ಅಂತ ಹೇಳುತ್ತೆ. ಆದರೆ ಡಕೋಟಾ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಸೇವೆಯನ್ನು ನೀಡ್ತಾ ಇದೆ KSRTC ಇಲಾಖೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನಾವೀಗ ಹುಬ್ಬಳ್ಳಿಯ ಒಂದು ಬೈಪಾಸ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥದ್ದು. ಇಲ್ಲಿ ಪ್ರಯಾಣಿಕರು ಬಿಸಿಲಿನಲ್ಲಿ ನಿಂತಿದ್ದಾರೆ. ಯಾಕಂದರೆ ಇವರು ಪ್ರಯಾಣ ಮಾಡ್ತಿರುವಂಥ ಬಸ್ನ ಟೈರು ಏಕಾಏಕಿ ಬ್ಲಾಸ್ಟ್ ಆಗಿರುವಂಥದ್ದು. ಅಂದರೆ ಒಂದು ಕಡೆ ಸರ್ಕಾರ ಹೇಳುತ್ತೆ 15% ಬಸ್ ದರವನ್ನು ಏರಿಕೆ ಮಾಡಿದೆ, ಇದಕ್ಕೆ CM ಅವರು ಸಮರ್ಥನೆ ಮಾಡ್ಕೊತಿದ್ದಾರೆ. ಆದರೆ ಇವರಿಗೆ ಸೇವೆಯನ್ನು ಸಮರ್ಪಕವಾಗಿ ನೀಡುವಂತಹ ಒಂದಿಷ್ಟು ನಿಜವಾದ ಮನಸ್ಥಿತಿ ಇದೆಯಾ ಅನ್ನೋದು. ಯಾಕಂದರೆ ಡಕೋಟಾ ಬಸ್ಗಳನ್ನು ನೀಡಿ ಅದಕ್ಕೆ ಜನರನ್ನು ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟು ಅದರ ಜೊತೆಗೆ ಟೈರ್ ಬಾಸ್ಟ್ ಆಗುತ್ತೆ, ಮತ್ತೊಂದು ಕಡೆ ರೇಟನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಪ್ರಯಾಣಿಕರ ಒಂದು ಪ್ರಾಣಕ್ಕೆ ಯಾವುದೇ ರೀತಿ ಆಪತ್ತು ಬಂದರೂ ಪರವಾಗಿಲ್ಲ, ಸರ್ಕಾರಕ್ಕೆ ಮಾತ್ರ ಲಾಭ ಬರಬೇಕು ಅನ್ನೋದು ಇದರ ದೃಷ್ಟಿಯಲ್ಲಿ ನೋಡ್ಬೋದು. ಟೈರ್ ಯಾವ ರೀತಿ ಬ್ಲಾಸ್ಟ್ ಆಗಿದೆ. ಸೊ ಇದು ಒಂದು ವೇಳೆ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ, ಚಾಲಕರು ಒಂದು ಇದರಿಂದ ಮನಸ್ಥಿತಿಯಿಂದ ಇವಾಗ ಅದು ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಆದರೆ ಒಂದು ವೇಳೆ ಏನಾದರೂ ಅಪಾಯ ಆಗಿದ್ದರೆ ಏನು ಅನ್ನೋದು. ಇನ್ನು ಬಿಸಿಲಲ್ಲಿ ನೋಡ್ಬೋದು, ಬಿಸಿಲಲ್ಲಿ ಮಕ್ಕಳು ನಿಂತಿದ್ದಾರೆ, ಮಹಿಳೆಯರು ನಿಂತಿದ್ದಾರೆ, ವೃದ್ಧರು ನಿಂತಿದ್ದಾರೆ. ಒಂದು ಕಡೆ ಇಲ್ಲಿ ನೋಡ್ಬೋದು ಈ ರೀತಿಯ ಒಂದು ಸಾಮಾನುಗಳನ್ನ ಇಟ್ಕೊಂಡು ರಸ್ತೆ ಬದಿಯಲ್ಲಿ ನಿಂತು, ಇದು ರಾಷ್ಟ್ರೀಯ ಹೆದ್ದಾರಿ, ಯಾವ ಒಂದು ಸುರಕ್ಷತೆಯನ್ನು ಸರ್ಕಾರ ನೀಡ್ತಾ ಇದೆ ಅನ್ನೋದು ಇಲ್ಲಿನ ಪ್ರಶ್ನೆ ಆಗಿರುವಂಥದ್ದು. ಮತ್ತೊಂದು ಕಡೆ ಕೇವಲ ಬಸ್ ದರಗಳನ್ನು ಏರಿಸುತ್ತೆ ಸರ್. ಒಂದು ಕಡೆ ಸರ್ಕಾರ ಬಸ್ ದರ ಮಾತ್ರ ಏರಿಸುತ್ತೆ, ಒಂದು ಸುರಕ್ಷಿತ ಪ್ರಯಾಣಕ್ಕೆ ಯಾವುದೇ ರೀತಿ ಒಂದು ಇದಿಲ್ಲ ಅಂತ ಸರ್. ಏನು ಕೊಡ್ತಾ ಇಲ್ಲ ಸರ್. ಪ್ರಯಾಣ ನೋಡಿ 1.5 ತಾಸಿಂದ ಇಲ್ಲೇ ನಿಂತ್ಕೊಂಡಿದ್ವಿ, ಯಾವುದೂ ಒಂದು ಬಸ್ ಇಲ್ಲ, ಏನಿಲ್ಲ. ಅದೇ ಕನೆಕ್ಟ್ ಡ್ರೈವರ್ ಸರ್ ಕೇಳಿದರೆ ಇಲ್ಲ, ಅದು ಆ ಥರ ಸರ್ವಿಸ್ ಇಲ್ಲ ರೀ, ಇನ್ನೊಂದು ಬಂದರೆ ಹತ್ತಿಸಿ ಕಳಿಸ್ತೀನಿ ಅಂತ ಹೇಳ್ತಾರೆ.